ಥಗ್ ಲೈಫ್ ಬಿಡುಗಡೆಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಕ್ಕೆ ಅದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ನಟ ಕಮಲ್ ಹಾಸನ್ ವಿರುದ್ಧ ನಿರ್ದೇಶಕ ಎಎಂಆರ್ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಬುದ್ಧಿವಂತ ಅಲ್ಲ, ಬುದ್ಧಿವಂತನ ತರ ನಟಿಸ್ತಾ ಇದ್ದಾರೆ ಅಷ್ಟೇ. ಕನ್ನಡದ ಮೇಲೆ ಪ್ರೀತಿ ಇದ್ದಿದ್ರೆ ಕೋರ್ಟಿಗೆ ಯಾಕೆ ಹೋಗ್ಬೇಕಾಗಿತ್ತು? ಕನ್ನಡದ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಇಲ್ಲೇ ಕ್ಷಮೆ ಕೇಳಬೇಕಿತ್ತು. ಕಮಲ್ ಈಗ ರಾಜಕಾರಣಿ, ಹೀಗಾಗಿ ಇಂಥ ಹೇಳಿಕೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಕುರಿತು ನ್ಯೂಸ್ ಫಸ್ಟ್ ಪ್ರತಿನಿಧಿ ನಿರ್ದೇಶಕ ಎಎಂಆರ್ ರಮೇಶ್ ಅನ್ನ ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ಕಮಲ್ ಹಾಸನ್ ಅವರು ಕ್ಷಮೆ ಕೇಳೋ ತನಕ ಥಗ್ ಲೈಫ್ ಸಿನಿಮಾನ ಪ್ರದರ್ಶನ ಮಾಡಬಾರ್ದು ಅನ್ನೋದು ಹೋರಾಟಗಾರರ ಕೂಗು. ಈಗ ಬೆರಳೆಣಿಕೆ ದಿನಗಳಷ್ಟೇ ಉಳಿದಿದೆ. ಈಗಲೂ ಕೂಡ ಅವರು ಮಂಡುವಾದನ ಕಂಟಿನ್ಯೂ ಮಾಡಿದ್ದಾರೆ, ಇನ್ನೂ ಕ್ಷಮೆ ಕೇಳಿಲ್ಲ. ಸೊ ವಿಚಾರವಾಗಿ ಮಾತನಾಡೋಕ್ಕೆ ಕನ್ನಡದ ಖ್ಯಾತ ನಿರ್ದೇಶಕರಾದಂಥ ಎಎಂಆರ್ ರಮೇಶ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸಿನಿಮಾ ನಿರ್ದೇಶಕರಾಗಿ ಮತ್ತು ಕನ್ನಡ ಅಭಿಮಾನಿಗೆ, ಕನ್ನಡ ಹೋರಾಟದಲ್ಲಿ ಕೂಡ ನೀವು ವರ್ಷಗಳಿಂದ ಭಾಗಿಯಾಗಿ ಬಂದಿದ್ರಿ. ಕಮಲ್ ಅವರ ಈ ಹೇಳಿಕೆ ಮತ್ತು ಈ ಥರದೊಂದು ಮಂಡುತನ ಎಷ್ಟು ಬೇಸರ ತರಿಸಿದೆ? ಅವ್ರು ಮಾತಾಡಿರೋದು ತುಂಬ ತಪ್ಪು. ಒಂದು ಇದರಿಂದ ಹುಟ್ಟಿರೋದು ಅನ್ನೋದಿದೆಯಲ್ಲ, ಅದೊಂದು ಸ್ವಲ್ಪ ನೋವು ತರುತ್ತೆ. ಯಾಕಂದರೆ ಒಂದು 6.5 ಕೋಟಿ 7 ಕೋಟಿ ಇರೋ ಕನ್ನಡಿಗರಿಗೆ ನಮಗೆ ಆದಂಥ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ. ಆಮೇಲೆ ಈಗ ನಮಗೆ ತಿಳಿದಂಗೆ ಒಂದು 2,500 3,000 ಇತಿಹಾಸ ಲಿಪಿ ಇರೋವಂಥ ನೀವು ಭಾಷೆನೇ ನೀವು ತುಚ್ಛವಾಗಿ ನೋಡೋಂಥದ್ದು ಏನಿದೆ ನಿಮಗೆ? ನೀವು ಅದಾದಮೇಲೆ ಹುಟ್ಟಿರೋದು ಅಂತ ಯಾಕೆ ಜೊತೆಲೇ ಬೆಳೆದಿರೋದು ಅಂತ ಹೇಳ್ಬೋದಾಗಿತ್ತಲ್ವ? ಅದು ಆ ಪದನ ಅವರು ರಾಜಕೀಯವಾಗಿ ಮಾಡ್ತಿದ್ದಾರೆ. ಅವರು ಇವಾಗ ಪೊಲಿಟಿಕ್ಸ್ ಬಂದಿರೋದ್ರಿಂದ ಅವರು ಈ ಥರ ಭಾಷೆ ಬಳಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವೆಲ್ಲರೂ ಖಂಡಿಸ್ತೀವಿ. ಅದಾದಮೇಲೆ ನಾನು ತಮಿಳು ಸಿನಿಮಾ ಮಾಡಿದ್ದೀನಿ, ನನಗೂ ತಮಿಳ್ ಮೇಲೆ ಪ್ರೀತಿ ಇರುತ್ತೆ. ಅದೇ ರೀತಿ ನಮಗೂ ಕನ್ನಡದ ಮೇಲೆ ಪ್ರೀತಿ ಇರುತ್ತೆ ಅಂತ ಅವ್ರು ಅರ್ಥಕೋಬೇಕಲ್ವ? ಎಲ್ರಿಗೂ ಅವ್ರವ್ರ ಭಾಷೆ ಮೇಲೆ ತುಂಬ ಪ್ರೀತಿ ಇರುತ್ತೆ. ಯಾಕಂದರೆ ಅದು ತಾಯಿ ಭಾಷೆ ಆಗಿರುತ್ತೆ. ನಾವು ಬೇರೆ ಭಾಷೆನ ಕಲ್ತ್ಕೊಳ್ತೀವಿ, ಮಾತಾಡ್ತೀವಿ, ಚಿತ್ರಗಳು ಮಾಡ್ತೀವಿ. ಅದೆಲ್ಲ ಒಂದು ರೀತಿ ಯಾವಾಗ ಆಮೇಲೆ ಅವರು ತುಂಬ ಬುದ್ಧಿವಂತರ ಥರ ಆ್ಯಕ್ಟ್ ಮಾಡ್ತಾರೆ. ಅವ್ರು ಆ್ಯಕ್ಟ್ ಮಾಡ್ತಾರೆ ಬುದ್ಧಿವಂತ ಆದರೆ ಯಾರು ಈ ಥರ ಹರ್ಟ್ ಮಾಡಲ್ಲ. ಇನ್ನೊಂದು ಒಂದು 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 ಜನಾಂಗದ್ದು ಮತ್ತು ಒಂದು ರಾಜ್ಯದ ಜನನ ಇವಾಗ ನೋಡಿ, ತಮಿಳವ್ರಿಗೆ ಮತ್ತು ಕರ್ನಾಟಕ ಜನಕ್ಕೆ ಇದರಿಂದ ಎಷ್ಟು ಬೇಸರ ತರುತ್ತೆ. ಇವಾಗ ಅವ್ರೂ ನಾವಿವಾಗ ನಮ್ಗೆ ಎಷ್ಟು ಬೇಸರ ಬಂದಿದ್ದೀವಿ, ಅವರು ರಿಸರ್ಚ್ ಮಾಡೋಕ್ಕೆ ಹೋಗಿ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ರಬ್ ಆಗ್ತದೆ. ಇದು ನೆಸಿಟಿ ಇದೆಯಾ? 2,500 3,000 ವರ್ಷದ ಹಿಂದೆ ಅದು ಭಗವಂತನಿಗೆ ಗೊತ್ತು ಏನಾಗಿರುತ್ತೆ, ಹೆಂಗೆ ಬರುತ್ತೆ, ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಇದು ನಮಗೆ ತಿಳಿದಿರೋಂಗೆ ಎಲ್ಲನೂ ಅದೇ ಜಾತಿಗಳನ್ನ ಭಾಷೆಗಳೆಲ್ಲ ಉಟ್ಕೊಂಡು ಬಂದು ಮಾತಾಡ್ತಾ ಬಂದಿರುತ್ತೆ. ನಮಗೆ ಇವಾಗ ಚರ್ಚೆ ಅವಶ್ಯಕತೆ ಇದೆಯಾ ಇದು? ಇವಾಗ ನೆಮ್ಮದಿಯಾಗಿರೋಂಥ ವಾತಾವರಣದಲ್ಲಿ ಇದು ಕಡ್ಡಿ ಅಳ್ಳಾಡಿಸ್ದಂಗೆ ತಾನೆ ಇದು. ತಿಳಿ ನೀರಿನಲ್ಲಿ ಒಂದು ಕಲ್ಲು ಹಾಕ್ಬಿಟ್ಟು ಇವಾಗ ಎದ್ದಿದೆ, ನಾನು ಇದರಿಂದ ಪಬ್ಲಿಸಿಟಿ ತೊಗೊಳ್ತೀನಿ ಅಂದರೆ ಯಾವುದಾದ್ರು ದೇವ್ರು ಮೆಚ್ತಾನ? ಯಾರಾದರೂ ಮೆಚ್ತಾರ? ಇದನ್ನು ತಮಿಳ್ನಾಡವರು ಮೆಚ್ಚಲ್ಲ, ಕರ್ನಾಟಕದಲ್ಲಿರೋ ಜನನೂ ಮೆಚ್ಚಲ್ಲ. ಆಮೇಲೆ ಅವರು ಸಿನಿಮಾಗೆ ಪ್ರಚಾರ ಮಾಡೋಕ್ಕೆ ಅಂತ ಹೋಗಿರೋದು. ಪ್ರಚಾರದಲ್ಲಿ ಕನ್ನಡನ ಎಳೆಯುವಂಥದ್ದು ಏನಿದೆ ಅವ್ರಿಗೆ? ಏನಕ್ಕೆ ಈ ಪದನ ಬಳಸಬೇಕು? ಅವರು ಶುದ್ಧ ತಪ್ಪು. ದಯವಿಟ್ಟು ಕಮಲ್ ಹಾಸನ್ ನಿಮಗೆ ಅದೆಷ್ಟು ನಷ್ಟ ಏನೋ ಗೊತ್ತಿಲ್ಲ. ನೀವು ರಾಜಕೀಯ ಬೇಯಿಸ್ಕೊಂಬಿಟ್ರಿ. ಆ ಪ್ರೊಡ್ಯೂಸರು, ಆ ಸಿನಿಮಾಗೆ ಮಾಡಿರೋರು, ಇಲ್ಲಿ ಡಿಸ್ಟ್ರಿಬ್ಯೂಟ್ರುಗಳು, ಇಲ್ಲಿ ಥಿಯೇಟ್ರ್ನವರು, ಇಲ್ಲೆಲ್ಲ ಸಾವಿರಾರು ಜನ, ಆಮೇಲೆ ಎಲ್ಲರೂ ದುಡ್ಡು ಸ್ಟೇಕ್ಸಿಗೆ ಬರೋ ಥರ ಮಾಡಿಟ್ಟಾರೆ. ಈಗ ಜನ ಅಗೇನ್ಸ್ಟ್ ಮಾಡಬೇಕಾ, ಇದು ಮಾಡಬೇಕಾ, ಅವಾಗ ಗಲಾಟೆ ಆದಾಗ ನಮ್ಮ ಜನ ರೋಡಿಗೆ ಬರ್ತಾರೆ. ಯಾರು ಇದೆಲ್ಲ ದುಡ್ಡು ಗೌರ್ಮೆಂಟ್ ಅಂದರೆ ಯಾರು? ನಾವು ಜನ. ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ವೇಸ್ಟಾಗಿ ಹೋಗುತ್ತೆ. ನೋಡಿ ಇವಾಗ ನನ್ನ ಕಣ್ಣಿಗೆ ಚೇಂಬರ್ ಬಂದರೆ 150 ಜನ ಪೊಲೀಸ್ ಇದ್ದಾರೆ. ಏನಕ್ಕೆ ಬೇಕು ಅವ್ರೀಗ? ಎಲ್ಲರಿಗೂ ನಷ್ಟ ಆಗ್ತದೆ. ದಯವಿಟ್ಟು ಅವರು ಬಂದು ಈ ಥರ ನನ್ನ ಮನಸ್ಸಲ್ಲಿಲ್ಲ. ಆಮೇಲೆ ಅದಕ್ಕೆ ಬೇರೆ ಬೇರೆ ಸಮರ್ಥನೆ ಕೊಡೋ ಥರ ಮಾತಾಡ್ತಾರೆ. ಅದು ನೆಸಿಟಿನೇ ಇಲ್ಲ. ಖಂಡಿತವಾಗ್ಲೂ ಆ ಥರ ಇಲ್ಲ ನನ್ನ ಮನಸ್ಸಲ್ಲಿ ಅಂತ ಕ್ಷಮೆ ಕೇಳಿಬಿಟ್ರೆ ಅಲ್ಲಿ ಮುಗಿದೋಗುತ್ತೆ. ಯಾಕಕ್ಕೋಸ್ಕರ ಬೆಳೆಸ್ಬೇಕು ಅವ್ರಿಗೆ? ಸರ್, ಈಗ ಥಗ್ ಲೈಫ್ ಸಿನಿಮಾ ಪ್ರದರ್ಶನ ಆಗಬಾರ್ದು ಅನ್ನೋ ವಿಚಾರವಾಗಿ ನಿಮ್ಮ ಒಪಿನಿಯನ್? ಖಂಡಿತ ಆಗಬಾರ್ದು. ಯಾಕಂದರೆ ಒಂದು ಸಾರಿ ಈ ಥರ ಇದಾದರೆ ಮತ್ತೆ ಇದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದಾದಮೇಲೆ ಇದಕ್ಕೆ ಅಂತ್ಯ ಇರಲ್ಲ. ಆಮೇಲೆ ಒಂದು ಸಾರಿ ಈ ಥರ ಆದಾಗ ಏನೋ ಈಗ ನೋಡಿ, ಇವಾಗ ಚಳುವಳಿಗಾರರಿಗೆ ಅವರು ಕೆಲಸ ಬಿಟ್ಬಿಟ್ಟೆಲ್ಲ ರೋಡ್ಗಿಳಿಬೇಕು. ಎಲ್ರಿಗೂ ಅವ್ರಿಗೆ ಆದಂಥ ಒಂದು ಕೆಲಸ ಇರುತ್ತೆ, ಒಂದು ಸಂಪಾದನೆ ಇರುತ್ತೆ. ಡೈಲಿ 1,000 ರೂಪಾಯಿನೋ 500 ರೂಪಾಯಿ ಸಂಪಾದನೆ ಮಾಡ್ತಿರ್ತಾರೆ. ಚಳುವಳಿಗಾರರು ಬಂದು ಬಿಟ್ಟು ಬಿದ್ದಿದ್ದಾರಾ? ಅವ್ರು ಬಂದು ರೋಡ್ಗಿಳಿಯೋಕ್ಕೆ ಅವ್ರನ್ನ ಸುಮ್ಮನೆ ಕೆಣಕ್ಬಿಟ್ಟು ನೀವು ಈ ಥರ ಕನ್ನಡ ಚಳುವಳಿಗಾರರು ಪಾಪ ಅವ್ರು ರೋಡಿಗೆ ಬರ್ತಾರೆ. ಮನಸ್ಸು ನೋಯಿಸ್ಕೊಂಡವ್ರು ನನ್ನ ಸ್ನೇಹಿತರುಗಳು ಎಷ್ಟು ಜನ ಫೋನ್ ಮಾಡಿದ್ದಾರೆ ಗೊತ್ತಾ ನನಗೆ? ಯಾಕೆ ಸರ್ ಬೇಕಿತ್ತು ಕಮಲ್ ಹಾಸನ್ಗೆ ಈ ಥರ ಮಾತಾಡೋರು? ನಮಗೂ ಅನ್ನಿಸ್ತು, ಯಾಕೆ ಬೇಕು ನಿಮ್ಗೆ ಈ ಥರ ಭಾಷೆಗಳು ಬಳಸೋಕ್ಕೆ?
ನೀವು ಎಷ್ಟು ಜನದ ಮನಸ್ಸು ನೋಯಿಸಿದ್ದೀರ ಗೊತ್ತಾ? ಅಲ್ಲೂ ಕೂಡ ವಿರೋಧ ವ್ಯಕ್ತ ಆಗ್ತಿದೆ. ಸೀಮನ್ನೆಲ್ಲ ಮಾತನಾಡಿದ್ರೆ ಆ್ಯಕ್ಚುಲಾಗಿ ಈ ಒಂದು ಶಾಂತವಾಗಿರುವಂಥ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತ ಕಮಲ್ಗೆ? ಇವಾಗ ಯಾರು ಒಪ್ಕೊಳ್ಳಲ್ಲ ಸರ್, ಯಾರಾದ್ರೂ ನಾಲೆಡ್ಜ್ ಇರೋರು ಬುದ್ಧಿ ಇರೋರು ಒಪ್ಕೊಳ್ಳಲ್ಲ. ಇದು ಹೇಳೋಂಥದ್ದು ಏನಿದೆ ಇದರಲ್ಲಿ? ಯಾಕೆ ಬರುತ್ತೆ ಈ ಪದ? ಬರಬಾರ್ದಲ್ವಾ? ಈ ಪದನೇ ಬರಬಾರ್ದು. ನೀವು ಬಂದ್ರಾ, ನಿಮ್ಮ ತಗ್ ಲೈಫು ಪ್ರಚಾರ ಮಾಡ್ಕೊಂಡ್ರಾ, ಹೋಗಿ ಭಾಷೆನ ಕೇಳಿತೀರಾ ಅಲ್ಲಿ. ಇವತ್ತು ಹೈಕೋರ್ಟ್ಗೆ ಹೋಗಿರುವಂಥದ್ದು ಸರ್, ನಮಗೆ ರಕ್ಷಣೆ ಕೊಡಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಕರ್ನಾಟಕದಲ್ಲಿ. ಇದು ನೋಡಿ ಹೆಂಗಿದೆ ಇದು ಅಂದರೆ, ಒಬ್ಬರನ್ನ ಮನಸ್ಸನ್ನು ನೋಯಿಸ್ಬಿಟ್ಟು ಒಂದು ಕ್ಷಮಾಪಣೆಯಲ್ಲಿ ಹೋಗೋದನ್ನು ಬಿಟ್ಟು ಹೈಕೋರ್ಟ್ಗೆ ಹೋಗ್ತೀನಿ ಅಂದರೆ ನಿನ್ನ ಹಠಾನ್ ಸಾಧಿಸ್ತೀಯ ಅಂತ ತಾನೇ ಅರ್ಥ. ನಿನಗೆ ಒಳ್ಳೆ ಮನಸ್ಸಿದ್ರೆ ಅಯ್ಯೋ ನೀವು ಯಾರು ನೊಂದ್ಕೋಬಿಡಿ, ಖಂಡಿತವಾಗ್ಲೂ ಆ ಮೂಡಲ್ಲಿ ಹೇಳಿಲ್ಲ ನಾನು ಅಂತ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಾನೆ. ಈಗ ಮತ್ತೆ ಬೆಳೆಸ್ತೀನಿ ಅಂದರೆ ಹೈಕೋರ್ಟ್ಗೆ ಹೋಗಿ ನೋಡಿ ಎಷ್ಟು ಜನದ್ದು ಹೈಕೋರ್ಟಲ್ಲಿ ಈ ವಿಷಯ ಬೇಕಾ, ಇದು ಚರ್ಚೆ ಆಗಬೇಕಾ, ಎಷ್ಟು ಕೇಸ್ಗಳಿದೆ ಆಲ್ರೆಡಿ. ಇದನ್ನೆಲ್ಲ ಬಿಟ್ಟು ನೋಡಿ, ಅದು ಹಠ, ಈಗೋ ಪ್ರಾಬ್ಲಮ್. ಅವ್ರು ಇವತ್ತಲ್ಲ ಅವತ್ತಿಂದನೂ ಅವ್ರು ಅದೇ ಥರನೇ. ಅವ್ರಿಗೆ ಈ ಥರದೊಂದು ಪಾಠ ಆಗಬೇಕು. ತೊಗೊಳ್ಳಿ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇದಿಷ್ಟು AMR ರಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶನ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.